ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭಾರತಿ ಮಿಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಮುರಾರ್ಜಿ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ 10 ಪ್ರಶ್ನೆಗಳನ್ನು ಇಂಗ್ಲಿಷ್ ಗ್ರಾಮರ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ಕುರಿತು ಡಿಸ್ಕಸ್ ಮಾಡಿದ್ವಿ. ಇವತ್ತು ಕೂಡ 10 ಪ್ರಶ್ನೆಗಳನ್ನು ಕುರಿತು ಯಾವ ರೀತಿ ಕ್ವಶನ್ಸ್ಗಳನ್ನ ಮತ್ತೆ ಮುಂದಿನ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನಿಮ್ಮ ಮೊದಲನೇ ಪ್ರಶ್ನೆ ಈ ರೀತಿ ಇದೆ. ಫಸ್ಟ್ ಪ್ರಶ್ನೆ, present tense of the sold is. Present tense of the sold is. Option A sale, option B sell, option C sell, option D sell. ಇಲ್ಲಿ ಕೇಳಿರೋದವರು ಪ್ರೆಸೆಂಟ್ ಟೆನ್ಸ್ ಅನ್ನ ಕೇಳಿದರೆ, ಹಂಗಾದ್ರೆ ಇಲ್ಲಿ ಸೋಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಸೋಲ್ಡ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇಲ್ಲಿ ಕೇಳಿರೋದವರು ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಸೆಲ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಆಗ್ತಾ ಹೋಗುತ್ತೆ. ಈ ಒಂದು ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಮ್ಮ ಟೆನ್ಸ್ಗಳ ಮೇಲೂ ಕೂಡ ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗ್ತಾರೆ. ನಿಮ್ಮ ಟೆನ್ಸ್ ಅಲ್ಲಿ 3 ವಿಧಗಳು ಬರ್ತಾ ಹೋಗುತ್ತೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಈ 3 ಟೆನ್ಸ್ಗಳನ್ನ ನೀವು ಸರಿಯಾಗಿ ತಿಳಿದಿದ್ರೆ ಇಂತಹ ಒಂದು ಪ್ರಶ್ನೆಗಳಿಗೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ತೀರಾ. ಸೆಕೆಂಡ್ ಕ್ವಶನ್, ದ ಸಿನೋನಿಮ್ ಆಫ್ ಕೋಚರ್ ಈಸ್ ಡ್ಯಾಶ್. ದ ಸಿನೋನಿಮ್ ಆಫ್ ಕೋಚರ್ ಈಸ್ ಡ್ಯಾಶ್. ಕ್ವಶನ್ಗಳನ್ನ ಸರಿಯಾಗಿ ಓದ್ಕೊಳ್ಳಿ. ಆಪ್ಷನ್ ಎ ರನ್ನರ್, ಆಪ್ಷನ್ ಬಿ ಥಿಂಕರ್, ಆಪ್ಷನ್ ಸಿ ಓನರ್, ಆಪ್ಷನ್ ಡಿ ಟ್ರೈನರ್. ನೋಡಿ, ಇಲ್ಲಿ ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದಗಳು. ಸಿನೋನಿಮ್ ಅಂದ್ರೆ ಸಮಾನಾರ್ಥಕ ಪದಗಳು. ನಿಮ್ಮ ಕನ್ನಡದಲ್ಲಿ ಹೇಗೆ ಒಂದು ಪದಕ್ಕೆ ಸಮಾನಾರ್ಥಕ ಪದ ಅನ್ನೋದಿರುತ್ತೋ, ಇಂಗ್ಲಿಷಲ್ಲೂ ಕೂಡ ಒಂದು ಪದಕ್ಕೆ ಸಮಾನಾರ್ಥಕ ಪದಗಳು ಇರ್ತಾ ಹೋಗುತ್ತೆ. ಇಲ್ಲಿ ಸಮಾನಾರ್ಥಕ ಪದಗಳಿಗೆ ಇಂಗ್ಲಿಷಲ್ಲಿ ಸಿನೋನಿಮ್ ಅಂತ ಕರೀತಾ ಹೋಗ್ತಾರೆ. ಇಲ್ಲಿ ಕೋಚರ್ ಅನ್ನೋ ಒಂದು ವರ್ಡ್ಗೆ ಆಪ್ಷನ್ ಡಿ ಟ್ರೈನರ್ ಅನ್ನೋದು ಸಿನೋನಿಮ್ ವರ್ಡ್ ಆಗ್ತಾ ಹೋಗುತ್ತೆ. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನಿಮ್ಮ ಮೂರನೇ ಕ್ವಶನ್ ಈ ರೀತಿ ಇದೆ. ದ ವರ್ಡ್ ವಿಚ್ ಆಸ್ ಕರೆಕ್ಟ್ ಸ್ಪೆಲ್ಲಿಂಗ್. ದ ವರ್ಡ್ ವಿಚ್ ಆಸ್ ಕರೆಕ್ಟ್ ಸ್ಪೆಲ್ಲಿಂಗ್. ಇಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಆಪ್ಷನ್ಸ್ಗಳಲ್ಲಿ ಯಾವ ಒಂದು ವರ್ಡ್ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಅನ್ನೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ಆಪ್ಷನ್ಗಳನ್ನ ನೋಡ್ತಾ ಹೋಗಿ ಇಲ್ಲಿ ಯಾವ ಒಂದು ಸ್ಪೆಲ್ಲಿಂಗ್ ಸರಿ ಇರೋ ಒಂದು ವರ್ಡ್ ಇದೆ ಅನ್ನೋದನ್ನ ನೀವು ನೋಡಿ ಅನಾಲಿಸಿಸ್ ಮಾಡ್ಕೋಬೇಕು. ಇಲ್ಲಿ ಆಪ್ಷನ್ ಸಿ ಡೌಟ್ ಅನ್ನೋ ಒಂದು ವರ್ಡ್ ಏನಿದೆ, ಇಲ್ಲಿ ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿದೆ. ಇನ್ನು 3 ಆಪ್ಷನ್ಸ್ಗಳಲ್ಲಿ ಅಲ್ಲಿ ಸ್ಪೆಲ್ಲಿಂಗ್ ಏನಿದೆ ತಪ್ಪಾಗಿದೆ. ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಕ್ವಶನ್ ಈಸ್, ದೇರ್ ಆರ್ ಡ್ಯಾಶ್ ಓವೆಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ದೇರ್ ಆರ್ ಡ್ಯಾಶ್ ಓವೆಲ್ಸ್ ಇನ್ ಇಂಗ್ಲಿಷ್ ಗ್ರಾಮರ್. ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ 10, ಆಪ್ಷನ್ ಬಿ 7, ಆಪ್ಷನ್ ಸಿ 9, ಆಪ್ಷನ್ ಡಿ 5. ಇಂಗ್ಲಿಷ್ ಗ್ರಾಮರ್ ಅಲ್ಲಿ 5 ಓವೆಲ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಇಲ್ಲಿ ಇಂಗ್ಲಿಷ್ ಆಲ್ಫಾಬೆಟ್ಸ್ 26 ಇದೆ. ಅವುಗಳನ್ನ ನಾವು 2 ಪಾರ್ಟ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒನ್ ಈಸ್ ಓವೆಲ್, ಸೆಕೆಂಡ್ ಒನ್ ಈಸ್ ಕಾನ್ಸನೆಂಟ್. ಕಾನ್ಸನೆಂಟ್ಗಳಲ್ಲಿ 21 ಕಾನ್ಸನೆಂಟ್ಸ್ ನ ನೋಡ್ತಾ ಹೋಗ್ತೀರಾ. ಓವೆಲ್ಸ್ಗಳಲ್ಲಿ 5 ಓವೆಲ್ಸ್ ಅನ್ನ ನೋಡ್ತಾ ಹೋಗ್ತೀರಾ. 5 ಓವೆಲ್ಸ್ ಯಾವುದು ಅಂದ್ರೆ ಎ, ಇ, ಐ, ಓ, ಯು. ದೀಸ್ ಆರ್ ದ 5 ಓವೆಲ್ಸ್. ಹಂಗಂದ್ರೆ ಇಲ್ಲಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಎಷ್ಟು ಓವೆಲ್ಸ್ಗಳಿವೆ? 5 ಓವೆಲ್ಸ್ಗಳಿವೆ. ಹಂಗಂದ್ರೆ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಫಿಫ್ತ್ ಕ್ವಶನ್ ಈ ರೀತಿ ಇದೆ. ಒನ್ ಹೂ ಸ್ಟಿಚಸ್ ದ ಕ್ಲಾತ್ಸ್ ಡ್ಯಾಶ್. ಒನ್ ಹೂ ಸ್ಟಿಚಸ್ ದ ಕ್ಲಾತ್ಸ್ ಡ್ಯಾಶ್. ಆಪ್ಷನ್ ಎ ರನ್ನರ್, ಆಪ್ಷನ್ ಬಿ ಸ್ವಿಮ್ಮರ್, ಆಪ್ಷನ್ ಸಿ ಡಾಕ್ಟರ್, ಆಪ್ಷನ್ ಬಿ ಟೈಲರ್. ಇಲ್ಲಿ ಬಟ್ಟೆಗಳನ್ನ ಯಾರು ಸ್ಟಿಚ್ ಮಾಡ್ತಾರೆ ಅಂದ್ರೆ ಹೊಲಿತಾರೆ ಅಂತ. ಇಲ್ಲಿ ಆಪ್ಷನ್ ಡಿ ಟೈಲರ್ ಅನ್ನೋದು ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಈ ತರನು ಕೂಡ ಕ್ವಶನ್ಸ್ಗಳು ನಿಮ್ಮ ಮುರಾರ್ಜಿ ಎಕ್ಸಾಮ್ ಅಲ್ಲಿ ಸುಮಾರು ಕ್ವಶನ್ಸ್ಗಳನ್ನ ಕೇಳ್ತಾ ಹೋಗಿದ್ದಾರೆ. ಸೊ ಈ ತರ ಕ್ವಶನ್ ಮೇಲೆ ನೀವು ಫೋಕಸ್ ಮಾಡ್ತಾ ಹೋಗಿ. ಇಲ್ಲಿ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ ವಿದ್ಯಾರ್ಥಿಗಳೇ, ಗುರುಧ್ಯಾನ ಅಕಾಡೆಮಿ ಜಿಗಿಳಿ ಅನ್ನೋ ಒಂದು ಆ್ಯಪ್ ಅನ್ನ ಪ್ಲೇ ಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಆ್ಯಪ್ ಅಲ್ಲಿ ಮುರಾರ್ಜಿ ಸ್ಕೋರ್ ಪ್ಲಸ್ ಅನ್ನೋ ಒಂದು ಕೋರ್ಸ್ ಇದೆ. ಈ ಕೋರ್ಸ್ ಅನ್ನ ಜಾಯಿನ್ ಆಗಿ. ಈ ಕೋರ್ಸ್ ಅಲ್ಲಿ ನಿಮ್ಗೆ ಎಲ್ಲಾ ವಿಷಯಗಳ ವಿಡಿಯೋ ಕ್ಲಾಸ್, ಪ್ರತಿದಿನ ಟೆಸ್ಟ್, ಮತ್ತೆ ವಾರದ ಟೆಸ್ಟ್, ಮತ್ತೆ 100 ಅಂಕದ 13 ಪ್ರಶ್ನೆ ಪತ್ರಿಕೆಗಳು ವಿತ್ OMR ಶೀಟ್ ಜೊತೆಗೆ ನಿಮ್ಗೆ ಲಭ್ಯ ಇದೆ. ನಿಮಗೆ ಯಾವ ಕೋರ್ಸ್ ಇಂಟ್ರೆಸ್ಟ್ ಅನ್ಸುತ್ತೋ ಆ ಒಂದು ಕೋರ್ಸ್ ಅನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಈ ಒಂದು ಮುರಾರ್ಜಿ ಅಕಾಡೆಮಿ ಜಿಗಿಳಿ ಕೋರ್ಸ್ ಅನ್ನ ಇಲ್ಲಿ ಯಾವ್ದಾದ್ರು ನಿಮಗೆ ಇಷ್ಟ ಬಂದಿದ್ದಂತ
ಮುರಾರ್ಜಿ ಸ್ಕೋರ್ ಪ್ಲಸ್ ಅಲ್ಲಿ ಯಾವ ಕೋರ್ಸ್ ಅನ್ನ ನೀವು ತಗೊಂತೀರೋ ಆ ಕೋರ್ಸ್ ಜೊತೆಗೆ ನಿಮಗೆ ಮುರಾರ್ಜಿ ಪ್ರಶ್ನೆ ಪತ್ರಿಕೆಗಳು 13 ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡ ಒಂದು ಬುಕ್ ನಿಮಗೆ ವಿತ್ OMR ಶೀಟ್ ಜೊತೆಗೆ ಫ್ರೀ ಆಗಿ ಕಳಿಸ್ಕೊಡಲಾಗುತ್ತೆ. ಸೊ ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಇದ್ರದ್ದು ಯೂಟಿಲೈಸ್ ಮಾಡ್ತಾ ಹೋಗಿ. ತುಂಬಾ ಚೆನ್ನಾಗಿದೆ ಆ್ಯಪು, ಯೂಸ್ ಮಾಡ್ಕೊಳ್ಳಿ. ನಿಮ್ಮ ಮುರಾರ್ಜಿ ಎಕ್ಸಾಮ್ಗೆ ಬೇಕಾದಂತಹ ಎಲ್ಲ ವಿಷಯಗಳು, ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಆ ಬುಕ್ ನಿಮ್ಗೆ ಯಾರಾದ್ರೂ ಈ ಕೋರ್ಸ್ ಅನ್ನ ಪರ್ಚೇಸ್ ಮಾಡಿದ್ರೆ ಆ ಬುಕ್ ನಿಮ್ಗೆ ಫ್ರೀಯಾಗಿ ಕಳಿಸ್ಕೊಡ್ತಾರೆ. ಸೊ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ MK ಸ್ವಾಮಿ ಸರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಅವ್ರ ನಂಬರ್ ಇಲ್ಲಿ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಇನ್ನು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ಅಲ್ಲೋಗಿ ನೀವು ನೋಡಬಹುದು. 6th question, the opposite gender of father. The opposite gender of father. Option A, father. Option B, farmer. Option C, uncle. Option D, mother. ನೋಡಿ, ನಮ್ಮ ಜೆಂಡರ್ಸ್ ಅಲ್ಲಿ 4 ಟೈಪ್ಸ್ ಬರ್ತಾ ಹೋಗ್ತವೆ. ಮೆಸ್ಕುಲಿನ್ ಜೆಂಡರ್, ಫೆಮಿನಿನ್ ಜೆಂಡರ್, ಕಾಮನ್ ಜೆಂಡರ್ ಆ್ಯಂಡ್ ನೆಚರ್ ಜೆಂಡರ್ ಅಂತೆ. ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ ಮತ್ತೆ ಸಾಮಾನ್ಯ ಲಿಂಗ ಅನ್ನೋ 4 ಲಿಂಗಗಳು ಬರ್ತಾ ಹೋಗುತ್ತೆ ಇಂಗ್ಲಿಷ್ ಅಲ್ಲಿ. ಇಲ್ಲಿ ಫಾದರ್ ಅನ್ನೋ ಒಂದು ಜೆಂಡರ್ಗೆ ನಾವೇನ್ ಮಾಡ್ಬೇಕು, ಇಲ್ಲಿ ಅಪೋಸಿಟ್ ಜೆಂಡರ್ ಅನ್ನ ಹುಡುಕ್ಬೇಕು. ಇಲ್ಲಿ ಆಪ್ಷನ್ ಡಿ ಮದರ್ ಅನ್ನೋದು ಏನಾಗುತ್ತೆ, ಇಲ್ಲಿ ಅಪೋಸಿಟ್ ಜೆಂಡರ್ ಆಗ್ತಾ ಹೋಗುತ್ತೆ. ಈ ಒಂದು 6 ಕ್ವಶನ್ಗೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 7th question, short form of I am. ಶಾರ್ಟ್ ಫಾರ್ಮ್ ಆಫ್ ಐ ಹ್ಯಾವ್. ಈ ತರ ಕ್ವಶನ್ಸ್ಗಳು ತುಂಬಾ ರೈಸ್ ಆಗ್ತಾ ಇವೆ. ಇವುಗಳು ನಿಮ್ಮ ಏಜಿನ ಮಕ್ಕಳಿಗೆ ಡಿಫಿಕಲ್ಟ್ ಅನ್ಸುತ್ತೆ, ಬಟ್ ಇವುಗಳ ಮೇಲೆ ಫೋಕಸ್ ಮಾಡಿದ್ರೆ ಈಸಿಯಾಗಿ ನೀವು ಒಂದು ಮಾರ್ಕ್ಸ್ ಅನ್ನ ಅರ್ನ್ ಮಾಡ್ಬೋದು. ನೋಡಿ, ಶಾರ್ಟ್ ಫಾರ್ಮ್ ಆಫ್ ಐ ಹ್ಯಾವ್. ಆಪ್ಷನ್ ಎ ಐ ಆಮ್, ಆಪ್ಷನ್ ಬಿ ಐ ಹ್ಯಾಮ್, ಆಪ್ಷನ್ ಸಿ ಹ್ಯಾಮ್, ಆಪ್ಷನ್ ಡಿ ಹಿಮ್. ನೋಡಿ, ಇಲ್ಲಿ ಇವುಗಳನ್ನ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾಕೆ ಅಂತಂದ್ರೆ ಇಲ್ಲಿ ಅಪಾಸ್ಟ್ರೋಫಿ ಇರುತ್ತೆ, ಮುಂದ್ಗಡೆ ಇರೋ ಅಕ್ಷರ ಒಂದು ಲೆಸ್ ಆಗಿರುತ್ತೆ. ನೋಡಿ, ಇಲ್ಲಿ ಆಪ್ಷನ್ ಬಿ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಅಪಾಸ್ಟ್ರೋಫಿ ಇದೆ, ಬಟ್ ಇಲ್ಲಿ ಎ ಬಂದಿದೆ, ಎ ಬರಬಾರ್ದು, ಇಲ್ಲಿ ಎಂ ಅನ್ನೋದು ಬಂದಿದೆ. ಸೊ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಐ ಹ್ಯಾಮ್ ದ ಶಾರ್ಟ್ ಫಾರ್ಮ್ ಏನಾಗುತ್ತೆ, ಐ ಹ್ಯಾಮ್, ಅಪಾಸ್ಟ್ರೋಫಿ ಐ ಮತ್ತೆ ಆಮ್ ಅನ್ನೋದು ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 8th question is, Lata received a letter dash her best friend. Lata received a letter dash her best friend. Choose the suitable conjunction. Choose the suitable conjunction. ಫಸ್ಟ್ ನೀವು ಪಾರ್ಟ್ಸ್ ಆಫ್ ಸ್ಪೀಚ್ಗಳನ್ನ ಕರೆಕ್ಟಾಗಿ ತಿಳ್ಕೊಳ್ಳಿ. ಈ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಮೇಲೆ 1 ಅಥವಾ 2 ಕ್ವಶನ್ ರೈಸ್ ಆಗ್ತಾ ಹೋಗುತ್ತೆ. ನಮಗೆ ಪಾರ್ಟ್ಸ್ ಆಫ್ ಸ್ಪೀಚು ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್ ಆ್ಯಂಡ್ ಇಂಟರ್ಜೆಕ್ಷನ್. ಇಲ್ಲಿ ಕಂಜಂಕ್ಷನ್ ಮೀನ್ಸ್ ಜಾಯಿನಿಂಗ್ 2 words ಆರ್ 2 ಸೆಂಟೆನ್ಸ್. ಜಾಯಿನಿಂಗ್ 2 words ಆರ್ 2 ಸೆಂಟೆನ್ಸ್. 2 ಪದಗಳು ಅಥವಾ 2 ವಾಕ್ಯಗಳನ್ನ ಜೋಡಣೆ ಮಾಡುವಂತಹ ಸಹಾಯಕ ಪದಗಳಿಗೆ ನಾವು ಕಂಜಂಕ್ಷನ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ಆಪ್ಷನ್ಸ್ಗಳನ್ನ ನೋಡ್ತಾ ಹೋಗಿ. ಆಪ್ಷನ್ ಎ ಟು, ಆಪ್ಷನ್ ಬಿ ಫಾರ್, ಆಪ್ಷನ್ ಸಿ ಇನ್, ಆಪ್ಷನ್ ಡಿ ಫ್ರಮ್. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೋಡಿ, ಲತಾ ರಿಸೀವ್ಡ್ ಎ ಲೆಟರ್ ಫ್ರಮ್ ಹರ್ ಬೆಸ್ಟ್ ಫ್ರೆಂಡ್. ಫ್ರಮ್ ಅನ್ನ ಹಾಕಿದಾಗ ಈ ಒಂದು ಸೆಂಟೆನ್ಸ್ ತನ್ನ ಮೀನಿಂಗ್ ಅನ್ನ ಪಡ್ಕೊಳ್ತಾ ಹೋಗುತ್ತೆ. ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 9th question, the plural form of wall is dash. The plural form of wall is dash. ನಿಮ್ಮ ಫ್ಲೂರಲ್ ಫಾರ್ಮ್ಗಳ ಮೇಲೂ ಕೂಡ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಸೊ ತುಂಬಾ ಕೇರ್ಫುಲ್ ಆಗಿ ಇಂಥ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡ್ತಾ ಹೋಗಿ. ಇಲ್ಲಿ ವಾಲ್ಸ್ದು ಫ್ಲೂರಲ್ ಫಾರ್ಮ್ ಏನಾಗುತ್ತೆ, ವಾಲ್ಸ್ ಆಗುತ್ತೆ. ವಾಲ್ದು ಫ್ಲೂರಲ್ ಫಾರ್ಮ್ ವಾಲ್ಸ್ ಆಗ್ತಾ ಹೋಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 10th question, Suma is go to temple. Suma is go to temple. The underline word is ಎ. ಅಂಡರ್ಲೈನ್ ವರ್ಡ್ ಈಸ್ ಎ. ಅಂದ್ರೆ ಇಲ್ಲಿ ಅಂಡರ್ಲೈನ್ ಮಾಡಿರೋ ಒಂದು ವರ್ಡ್ ಏನಾಗುತ್ತೆ ಅಂತೇಳಿ ಆಪ್ಷನ್ಸ್ ನೋಡ್ತಾ ಹೋಗಿ. ಆಪ್ಷನ್ ಎ ಪ್ರನೌನ್, ಆಪ್ಷನ್ ಬಿ ವರ್ಬ್, ಆಪ್ಷನ್ ಸಿ ನೌನ್, ಆಪ್ಷನ್ ಡಿ ಅಡ್ವರ್ಬ್. ಈ ಒಂದು ಕ್ವಶನ್ಗೆ ವರ್ಬ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವರ್ಬ್ ವಿಚ್ ಆಸ್ ಶೋಸ್ ದ ಆಕ್ಷನ್ ದಟ್ ಈಸ್ ಕಾಲ್ಡ್ ವರ್ಬ್. ಯಾವುದೇ ಒಂದು ವ್ಯಕ್ತಿ ಅಥವಾ ಆ ಒಂದು ಪದ ಏನಾದ್ರೂ ಕ್ರಿಯೆಯನ್ನ ಸೂಚಿಸ್ತಾ ಇದ್ರೆ ಅದಕ್ಕೆ ನಾವು ಕ್ರಿಯಾಪದ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಲ್ಲಿ ವರ್ಬ್ ಅಂದ್ರೆ ಕ್ರಿಯಾಪದ. ಇಲ್ಲಿ ಗೋ
ಗೋ ಇದೆ. ಸೊ ಇಲ್ಲಿ ಈ ಒಂದು ವರ್ಡ್ ಏನ್ ಸೂಚಿಸ್ತಾ ಇದೆ, ಕ್ರಿಯೆಯನ್ನ ಸೂಚಿಸ್ತಾ ಇದೆ. ಸೊ ಅಲ್ಲಿ ಆಪ್ಷನ್ ಬಿ ವರ್ಬ್ ಈಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಓಕೆ ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಹೆಚ್ಚಿನ ಪ್ರಶ್ನೆಗಳೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.